ಏನ್ ಶರಕ ಮಗನ ಸಾಲಿ ಕಳ್ಸಿದ್ದೇನೆ. ಶರಕ ಆದ್ರೂ ಮಗನ್ ಮ್ಯಾಗ ಬಾಳ ಜೀವದಿ ಬಿಡುವ ನೀನು. ನನಗೆ ಬಿಟ್ಟು ಬೇರೆ ಯಾರದಲ್ಲ ನಿನಗೂ ಗೊತ್ತೈತೆ. ಅವ್ರ ಹಾಕೊಂಡು ಕೈ ಬಂದು ಚಟಿ ಕಲಂತ ಕುಡು ನೇಷದ ಮಾಡಿಬಿಟ್ಟು ಹಾಕಿದ. ಇದು ನಳೆ ಅದ ಸಾಲಿ ಕಷ್ಟ ಶಾಲೆ ಚಲೋ ಹಾಕತಿ. ಏ ಹಾಕನ್ ಬಿಡುವ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತಿ? ಮ್ಯಾಲೆ ದೇವ್ರದಾನ. ಶರಕ ಖಾಲಿ ಇದ್ರ ಹತ್ತಿ ಒಂದ್ ಕಳೆಕರ ಬರ್ತೀನ. ನಾ ಕಾಲ ಹೇಳಿನಿ, ಇನ್ನೊಬ್ಬಕ್ ಬಂದ್ರ ಮುಗಿದ್ ಹೋಗ್ತೈತಿ. ಅಯ್ಯೋ ಗೌಡ್ ಶಾನ್ಯಾರ ಹೊಲ್ದಾಗ ಹತ್ತಿ ಬಿಡ್ಸೋದು ಅರ್ಧ ಮಾಡಿ ಬಂದೆ ನಾನು. ನಾಳೆ ಬೇಕಾದ್ರೆ ನಿಮ್ ಹೊಲಕ್ ಬರ್ತೇನೆ. ಹೌದಾ? ಹೋಗಿ ಬಿಡ ಹಂಗಾರ. ಮುಗುದೇನ್ ನಮ್ಮ ಹೊಲಕ್ ಬರುವಂತೆ ಅಂತ. ಶರಕ ಮೊನ್ನೆ ಶಿಂಗಾ ಹೊಲಕ್ ಬಂದದ್ದು ರೊಕ್ಕನ ಇಸ್ಕೊಂಡಲ್ಲ. ತಗೋಯ್ದನ ಏನ ಹುಡುಗನ್ ಚೆನ್ನಾಗ್ ಹಡ್ದೈತಿ, ತಗೋಬೇಕಾಗೈತಿ. ಇನ್ನೊಂದ್ 5 ಹೆಚ್ಚಿಗೆ ಇದ್ರೆ ಕೊಡಲ್ಲ. ಹೆಂಗೋ ನಾಳೆ ನಿಮ್ ಹೊಲಕ ಬರ್ತೇನೆ, ಮುಟ್ಟಿಸ್ತಾನೆ. ಆಯ್ತು, ನಾಳೆ ನಮ್ಮ ಮೂಲಕ ಬರ್ತೀಯಲ್ಲ, ಹೊಡ್ಯಾಕ್ ಬರ್ತೈತಿ. ನಾನು ಎತ್ತಿ ನೋಡ್ಕೊಂಡು ಹೊಲಕ್ ಹೋಗ್ಬೇಕು. ನಾಳೆ ನಮ್ಮ ಹೊಲಕ ಬರವ. ಆಯ್ತ, ನಾನು ನಿಮ್ ಹೊಲಕ ಬರ್ತಂತೀವ. ವಾಪಸ್ ಸೀಟ್ ಕೊಟ್ಟು ಬ್ಯಾಗ್ ಜಲ್ದಿ ಬರ್ಬೇಕ್ಲಿ. ಸರಿ ಹೋಗ್ರ ಕೊಡ್ತೇನೆ.
ಸಿದ್ದು ಎಷ್ಟಿಗೋ ಸಿದ್ದು ಮಲ್ಕೊಂಡಿದ್ದಿ ಏ ಸಿದ್ದು ಸಿದ್ದಿಗ ಯಾಕೆ ಮಲ್ಕೊಂಡಿದ್ದಿ ಏನಾಯ್ತು ಹೇಳ ಜಾರಿಗೆ ಬಂದಾವೇನೋ ಸರಿ ಕಷ್ಟಪಡ್ತೇವಪ್ಪ ಒಂದಿಟ್ಟು ಸರ ಹಸ್ತೀನಿ ಬಪ್ಪ ಸಿದ್ದು ಏನಾಯ್ತು ಹೇಳು ಹಂಗಾರೆ ಒಂದಿಟ್ಟು ಕಷಾಯ ಮಾಡ್ಕೊಂಡ್ಬರ್ಬೇಕು ಅದಕ್ಕೆ ಕುಡಿದೆ ಅಂದ್ರೆ ಕಮ್ಮಿ ಆಗ್ತದೆ ನೀನು ಶೇಂಗಾ ರೊಟ್ಟಿ ಮುಂಚೆ ಮೊದ್ಲು ಬೀಳ್ತಿಲ್ಲ ಆಮೇಲೆ ಇದು ಹೃದಯ ಬೀಳ್ತೇನೆ ಇಲ್ಲ ಅದು ಹಂಗಾರಿ ಮತ್ತೆ ಏ ಮಂಜ ಏ ಧಾರವಾಡ ಕೊಂಡ ಏ ಮರ ನಾನು ಆಗುದಿಲ್ಲ ಸರಿಪ ಯಾರ ಇದ್ರ ಕೊಟ್ಟು ತಡಿ ಏ ಸಾಲಿ ಕೊಡ್ತೀರಿ ನಮ್ದಾಗ ಒಂದು ಪರ್ಸೆಂಟ್ ಕೆಲಸ ಐತಿ ರೊಕ್ಕ ತಗೊಂಡೋಗ್ರಿ ಸಾಲೆ ಗುಡಿ ಅಂತಲ್ಲಿ ಮಂಜಾರ ಮನಿ ಐತಲ್ಲ ನೀಲಿ ಕಲರಿಂದ ಅವಾಗ ಕೊಡ್ಬೇಕು ಮತ್ತೆ ಯಾರ್ದಕ್ಕೆ ಕೊಟ್ಟಿದ್ರಿ ನಾ ಕೊಟ್ಟಂತ ಅವಕಾಶ ಕೊಡ್ರಿ ನಾ ಕೇಳ್ರಿಲ್ಲ ರೊಕ್ಕ ಮತ್ತೆ ಕಳೆದು ಬೀದಿರಿ ಮತ್ತೆ ಯಾರ್ದಕ್ಕೆ ಕೊಡಕ್ ಹೋಗ್ಬೇಡ್ರಿ ಮಂಜಾನ ಕೈಯಾಗ ಕೊಡ್ಬೇಕ ಏನ್ ಹೇಳಿದ್ನಿ ಕಳೆದು ಬೀದ್ರು ನೋಡ್ಬೇಕು ಏನ್ ತೆಲ್ಲೂಲಿ ಮರ ನಿನ್ ಕೊಟ್ಟ ನೋಡ ಹುಡುಗರ ಕಡೆ ಕೊಟ್ಟಿಲ್ಲ ಇಲ್ಲೇ ಅರ್ಜುನರ್ ಮನೆ ಮುಂದೆ ಕುಂತಾನ ಹಾ ಬರ್ಲಿ ತಡಿ ಸಾಲ್ ಬಿಡು ಹೊತ್ತ ಇಲ್ಲೇ ಆಗ್ಬೇಕಾರ ಅವ್ರು ಬಂದ್ರೆ ಇಸ್ಕೊಂಡ್ ನಾನ ಬಂದ್ ಕೊಡ್ತಾನ ತಡಿ ಮರ ನೆಟ್ಟಗ ಬಂದ್ ಇಸ್ಕೊಂಡ್ ಹೋಗಕ್ಕಾಗುದಿಲ್ಲ ನಿಮಗ ಏ ಬರ್ಲಿ ಅಲ್ಲಿ ರೊಕ್ಕ ಕೂಡ ತಿಳಿದ್ನಲ್ಲ ನಿಮ್ಗೆ ಕೊಟ್ಟಿಲ್ಲ ನೀವು ಮಂಚ ಕೈಯಾಗ ನಾನು ಶಾದಿ ಬೇರೆ ನೋಡ್ಬಿಟ್ಟು ಅಷ್ಟು ಮಾಡ್ತೀನಿ ಏನ್ ಹುಡುಗರಲ್ಲ ಪಕ್ಕ ರೊಕ್ಕ ಕೊಡ್ ನಾರ ಕೊಟ್ಟು ರೀ ರಮ್ಮ ರೊಕ್ಕನಿಲ್ಲರಿ ಈ ಬ್ಯಾಗ್ನ ಕರೆಕ್ಟ್ ನೋಡ್ಲಿ ನಾ ಬ್ಯಾಗ್ ಎಲ್ಲ ಬಿದ್ದಿರ್ಬೇಕು ಹುಡುಗರು ಬ್ಯಾಗ್ ತಮ್ಮಲ್ಲೇ ನೀ ಬೈಕ್ ತಗೊಂಡ್ ರೊಕ್ಕ ಕೊಡ ಮಟನ ಬ್ಯಾಗ್ ಕೊಡುದಿಲ್ಲ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಓನ್ ಮುಂದೆ ಹೇಳ್ತಾನೆ ಬ್ಯಾಗ್ ಇಲ್ಲಿ ಇರ್ತದೆ ತಗೊಂಡ್ರು ನಮ್ಮ ಕಾಯ್ತಿರ್ತಾರೆ ನಾವು ಹೋಗ್ತೀನಿ ರಮೇಶ್ವರ ಕೇಳ್ಬೇಕು ಮನ್ಯಾಗ ಇರ್ಬೇಕು ಮನೆಗೆ ಬಂದಿಲ್ಲ ಬಾರ ಒಂದ್ಸಲ ಬಿಟ್ರೆ ಹೋಗಿ
ನಿಮ್ಮ ಅವ್ರ ಮುಂದೆ ಹೇಳ್ತಾನೆ. ಶಾರಕ್ಕನ ಮಗ ನಿನ್ನ ಕೋಡ್ ಅಂತ ಹೇಳಿದ ₹5 ಎಲ್ಲಿ ಬಿಟ್ಟು ಬಂದ್ಬಿಟ್ಟ ಅಲ್ಲಿ ನೀವು ಹೋಗಿ ಹೋಗಿ ಆ ಸಾಣ ಏನು ಅರ್ಜೆಂಟ್ ಇದ್ದಪ್ಪ ನಂಗೆ ಆಡೋಕೆ ಹೋಗೋದು. ಸಾಲ ಮಾಡ್ಕೊಂಡಿದ್ದೀನಿ ಬಂದ್ಬಿಟ್ರಲ್ವ ಯಾಕೆ ಸವಸ ಮಾಡ್ತೀವಿ ಕುಂದ್ರೆ ಆರಾಮ ಕುಂದ್ರೆ ಸರ ಕುಂದ್ರ ಬಾ ನೋಡಿ ಸ್ವಲ್ಪ ಕುಡಿಯೋದ ಕುಂದ್ರ ಕೋಲ್ಡ್ ಡ್ರಿಂಕ್ಸ್ ತಗೋ ಕುಡಿಯೋದ ಕುಡಿ ಕುಂದ್ ಕ್ಯಾಸ್ ಕುಡಿ ಕುಂದು ಸುಮ್ಮ ಅಂದ್ರೆ ಹೆದರಾತ ನೋಡಪ್ಪ ಎಲ್ಲಿ ಕಡ್ಕೊಂಬೈತ್ ರೊಕ್ಕ ಕುಡಿಯೇ ಮತ್ ನೋಡಿ ಮನೆ ಹೊಕ್ಕಿಲ್ಲ ಪಟ ಪಟ ಕುಡಿದೋಗ ಕುಡಿ ಕುಡಿ ಕೋಲ್ಡ್ ಡ್ರಿಂಕ್ಸ್ ಆಗದ ಕೋಲ್ಡ್ ಡ್ರಿಂಕ್ಸ್ ಇದ್ರಾಗೈತು ಅದ್ರಾಗ ಮಾಲ್ ಮಿಕ್ಸ್ ಮಾಡಿದ್ದೆ ನಾನು ತಗೊಂಡ ಗ್ಲಾಸ್ ಕೂಡ ಕುಡ್ದು ನಿಂಗೆ ಸೆರೆ ಕೊಡ ಬೇವು ಸೆರೆ
500 ಟೆನ್ಷನ್ ಕಡೆ ಬೇಕು. ನೀ ಏನಾದ್ರು ತಗೊಂಡಿದ್ದೀನೋ? ತಗೊಂಡಿದ್ದೇನು ಹೇಳೋ? ತಗೊಂಡೇನು ಹೇಳ? ಏನ್ ಮಾಡಿದಿ? ಯಾರು ಕೊಟ್ಟಿ? ಏನ್ ಮಾಡಿದಿ ಹೇಳ ದುಡ್ಡು? ನಾನು ಕೂಲಿನ ಅಲ್ಲಿ ಮಾಡಿ ದುಡ್ಡು ಕೊಡ್ ಬರಕಿ. ನಿಮ್ಮ ಅಪ್ಪನು ಹಿಂಗ ಕುಡ್ದು ಹಾಳು ಮಾಡ್ತಿದ್ದ. ಈಗ ನೀನು ಹಿಂಗ ಮಾಡ್ರ ನಾ ಹೆಂಗ್ ಬಾಳೆ ಮಾಡ್ಲಿ? ಸ್ವಲ್ಪ ಕರ್ನೆ ಅನ್ನೋದು ಐತಿ ನಿಂಗ. ಏನ್ ಮಾಡಿದೆ ಆ ರೊಕ್ಕನ? ಮಾತಾಡೋ ಸುದ್ದಿನ ಮಾತಾಡ. ಮಗ ಸಲ್ಗಿ ಕೊಟ್ರ ಬಾಳ ಆಗೈತಿ ನಿಂದ. ಯಾರು ಕೊಟ್ಟಿ? ಹೋಗಿ ಇಸ್ಕೊಂಬರೋಗ ರೊಕ್ಕ. ದೇವ್ ನಾಟ ಹಚ್ಚಿದೀಯ? ಯಾರು ಕೊಟ್ಟಿದ್? ಹೋಗಿ ರೊಕ್ಕ ಇಸ್ಕೊಂಬ. ಅವನ್ನ ಸಂಜೆ ಮಾಡಿ ರೊಕ್ಕ ಇಸ್ಕೊಂಡ ಬಾ ಮನಿಗೆ. ಸಂಜೆ ಮಾಡಿ ರೊಕ್ಕ ಇಸ್ಕೊಂಡ ಬಾ ಮನಿಗೆ. ಮಕ್ಕೊಂಡಿಲ್ಲ. ಚಿಲಿಗ ಏನಾಯ್ತು? ಬಿಡುವೆ ಚಿಲಿಗ ಇದು 8 ಸಲ ವಯಸ್ಸಿನಾಗ ಕುಡಿಯೋದು ಕಲಿತಿಯಲ್ಲೋ. ಇನ್ನ ಹಿಂಗ ವಟ ವಟ ಅನ್ನಕತ್ರ ನಾಳಿದ್ರು ನಮ್ಮ ಮನೆಗೆ ಬರೋದು ನೋಡ. ಮಗ ನಿಂತಿ ಬಂದವ ಚಿಲಿಗ ಹೇಳೋ ಚಿಲಿಗ. ಚಿಲಿಗ ಚಿಲಿಗ ಇನ್ಮೇಲೆ ನಿನಗೆ ಏನು ಅನ್ನೋದಿಲ್ಲ ಹೇಳು. ಒಂದಿಟ್ಟು ಊಟ ಮಾಡಿ ಹೇಳೋ. ಎಲ್ಲಿ ಕೆಲಸ ನಮ್ದು ಸಿದ್ದು ಸಿದ್ದು ಅಂತ ತರುತ್ತೀನಿ ಹೇಳೋ ಯಪ್ಪ. ಸಿದ್ದು ಅಲ್ಲವೇ ಇನ್ನ ತಿಂದು
ಏನಾಯ್ತಣ್ಣ? ಏನ್ ಮಾಡಕ್ ಹೋಯ್ತಿ? ಹಂಗ ಅಡ್ಡಾಡಕ್ ಹೋಯ್ತದ. ಏನು ಸಾಲಿನೂ ಬಿಟ್ಟಿ ಕೆಲ್ಸನೂ ಬಿಟ್ಟು ಹಿಂಗ ಅಡ್ಡಾಡಿದ್ರೆ ಜೀವನ ಹೆಂಗ ಆಗ್ಬೇಕು? ನಮ್ಮ ದುಡಿತಾಳ ನಾ ಅಡ್ಡಾಡ್ತಂಬ್ರ. ಬಾಯಿಗೆ ಏನದ? ಸ್ಟಾರ್ ಅದ. ತಕ್ಕೋಬೇಡ್ರು, ಶರೀರ ಹಾಳಕ್ಕವ. ಊರಾಗೆಲ್ಲ ಮಂದಿ ತಿಂತಾರ, ನನಗ್ ಹೇಳಕ್ ಬಂದಿವ. ಹೇಳ್ತಿ ಕೇಳಂಗಿಲ್ಲ, ಹಾಳಾಗ್ಬೇಕಿರೋ ಒಳ್ಳೆ ಸುಳೆ ಮಕ್ಕಳ. ಅಲ್ಲಿ ನೋಡ, ಶಾರಕ್ಕನ ಮಗ ಸಿದ್ಲಿಂಗ ಎಲ್ಲ ಟೈಟ್ ಅದ. ಅವನ ವಯಸ್ಸೇನು, ಅವನ ಮಾತೇನು, ಅವನ ಅಪ್ಪನೂ ಹಂಗ ಇದ್ದ, ಮಗನೂ ಹಂಗ ಅದ. ಮೊದಲ ಹಂಗಾಗಿ ಇರ್ತಾನೆ ಮತ್ತ ನಮ್ಮ ಹಿರಿಯರ ಅವ್ರಿಗೆ ಗೊತ್ತಿಲ್ಲ. ಸಣ್ಣ ಸಣ್ಣ ಊರಾಗ ಹೆಚ್ಚಿಗೆ ಲಾಭ ಸಿಗ್ತೈತಂತ ಬೇರೆ ಮಾರಾಕತ್ಯಾರ. ಇದನ್ನ ಬಿಡು ಅಂತ ಹೇಳೋ ತಾಕತ್ತು ಹಿರಿಯರಿಗೆ ಇಲ್ಲ. ಹಿಂಗಾಗಿ ಹಳ್ಳಿ ಹುಡುಗರು ಹಾಳಾಗೈತ್ಯಾರ. ನೋಡೋಣ ಸ್ವಲ್ಪ ಕಟ್ಟಿ. ಏಯ್ ಮಕ್ಕಳೇ, ವಯಸ್ಸೇಟ ಮಾತೇಟ ನನ್ನ ಕಟ್ಟಿಗೆ ಮಗ ಏಯ್ ನಡೀಲಿ ಮನೆಗೆ ನಡಿ. ಏಯ್ ನಡೀತೇನೋ ಮನೆಗೆ ಒದಿಲೆ. ಹನುಮಂತಣ್ಣ ದುಡ್ಡು ಇರ್ಬೇಕು ಇಲ್ಲ. ಏಯ್ ನಡೀಲಿ ಗೊತ್ತಾಯ್ತು ನಡಿ. ಈ ಎರಡೇ ಇಲ್ಲ ಜಗ್ ಮಂದಿ ಅದಾರ ಹಳ್ಳ್ಯಾಗ. ಇವತ್ತಂದೆ ಇಲ್ಲಿ ಅಣ್ಣ ಮಂಜಣ್ಣ ಯಾಕೆ ಲೇಸಿದ್ದ ಜೋರ್ ಬಂದ್ರಿ? ಅಣ್ಣ ಒಂದು 1000 ರೂಪಾಯಿ ಇದ್ರು ಕೊಡುವ, ನಾಳೆ ಕೊಡ್ತೀನಿ. ಅಷ್ಟು ರೊಕ್ಕ ಎದಕ್ ಬೇಕಾಗಿತ್ತಿ? ಇಲ್ಲ ಅಣ್ಣ, ಸ್ವಲ್ಪ ಅವ್ರಿಗೆ ಆರಾಮಿದ್ದಿಲ್ಲ, ಅದ್ರ ಸಂಬಂಧ ದವಾಖಾನೆಗೆ ಹೋಗ್ಬೇಕು. ಯಾಕೆ ಸುಳ್ಳು ಹೇಳ್ತಿರ್ಲಿಪ್ಪ? ಮುಂಜಾನೆ ಎದ್ದ ನಿಮ್ಮ ಅವ್ವ ಹೊಲಕ್ಕೆ ಹೋಗೋದು ನಾನ ನೋಡೇನಿ. ಎದಕ್ ಬೇಕು ಕರೆ ಹೇಳಿ ನಿಂಗ. ಅಲ್ಲೋ ಅಣ್ಣ, ಮೊನ್ನೆ ಸೆರೆ ಕುಡಿದ ಫಕೀರಪ್ಪನ ಅಂಗಡಿಯಾಗ ಸಾಲ ಆಗೈತಿ. ಅದಕ್ಕೆ ಹಳೆ ಬಾಕಿ ಕೊಟ್ರ ಹೊಸದಾಗಿ ಬಾಕಿ ಕೊಡ್ತೇನೆ ಅಂತಾನ. ಅದಕ್ಕೆ ನಾಳೆ ಎಷ್ಟೊತ್ತಿದ್ರು ಕೊಡ್ತೇನೆ. ಒಂದು 1000 ರೂಪಾಯಿ ಬೇಕಾಗಿ ಕೊಡುವ. ನಾಳೆ ತಂದು ಕೊಟ್ರ ಬಡ್ಡಿ ಹಚ್ಚಂಗಿಲ್ಲ. ಇಲ್ಲ ಅಂದ್ರ 100ಕ್ಕೆ 10 ರೂಪಾಯಿ ಬಡ್ಡಿ ಹಚ್ತೇನೆ ನೋಡು. ಆಯ್ತು ಅಣ್ಣ. ಆಯ್ತು ಅಣ್ಣ, ಸ್ವಲ್ಪ ನನ್ನ ಕೆಲಸ ಐತಿ, ನಾ ಹೋಗ್ತೇನೆ. ಏಯ್ ಮನಿಗ್ ಬರುವಂಗ್ ಮಾಡ್ಬೇಡ. ಶರಕ ಶರಕ, ಓ ಯಾಕ ಅಮಲಣ್ಣ ಬರ್ರಿ ಒಳಗ. ನಿನ್ ಮಗ ಸಿದ್ಲಿಂಗ್ ಮನ್ಯಾಗ ಅದಂತೆ? ಇಲ್ಲ ಅಣ್ಣ, ಎಲ್ಲೋ ಹೊರಗೋದು ಮುಂಜಾನೆ ಹೋದ ಇನ್ನೂ ಬಂದಿಲ್ಲ. ಯಾಕ ಏನೋ ಕೆಲಸ ಕೆಲ್ಸ ಎತ್ತುಗಳ್ರಿ. ಬಣ್ಣ ಕುತ್ಕೊಳ್ಳ. ನಿನ್ ಮಗ ಸಿದ್ಲಿಂಗ ಸಂಧಿ ಮಣಿ ನಾಗನ ಕಡೆ 20,000 ರೂಪಾಯಿ ಸಾಲ ತಗೊಂಡಿದ್ದಂತೆ. ಅದ್ರ ಸಂಬಂಧ ನಿನ್ ಮನಿ ಕಾಗದ ಸದ್ಯಕ್ಕ ಒತ್ತಿ ಇಟ್ಟ ನಾವು. ಅದಕ್ಕ ಹೇಳಕಂತ ಬಂದಿದ್ದೆ ನಾನು. ನೋಡು ಹೆಂಗ್ ಮಾಡ್ತೀನಿ ನೋಡು. ಗುರಾಪ್ನು ಹಿಂಗ ಅದ, ಈ ಮಗನು ಹಿಂಗ ಅದ. ಇಟ್ಬಿಡೋಣ, ನಾ ಬುದ್ಧಿ ಹೇಳ್ತಾನ ಬಂದ್ರ. ಆಯ್ತು ಸರಿ ಬೇ, ಹೆಂಗ್ ಮಾಡ್ತೀನಿ ನೋಡು. ನಾನು ಹೋಗಿ ನೋಡ್ದು ಹೊಲಕ್ಕೆ ಹೋಗ್ಬೇಕು ಗೊತ್ತಾಗೈತೆ ನನಗೂ. ಆಯ್ತಣ್ಣ. ನಿಜ ನೋಡ್ಲಿ, ಶಾರಕ್ಕನ ಮಗ ಸಿಗ್ಲಿಂಗ ನಾವು ಬಲ ಅಂದ್ರೆ ನಮ್ಗಿಂತ ಬಲ ಆಗ 3 ಹೊತ್ತು ಬರೇ ಫುಲ್ ಟೈಟ್. ಯಥ ರಾಜ ತಥ ಪ್ರಜೆ ಅಂತಲ್ಲ ಅಷ್ಟ. ಶ್ರೀಕಾಂತಣ್ಣ, ಅರ್ಜೆಂಟ್ ನಂಗೆ ಒಂದು 200 ರೂಪಾಯಿ ಬೇಕಾವೆ. ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಕೊಡ್ತೇನೆ. ಲೇ ದುಡಿಯಂಗಿಲ್ಲ ಏನಿಲ್ಲ. ಮೊದಲು ಕೊಟ್ಟು ರೊಕ್ಕನ ಇನ್ನೂ ಕೊಟ್ಟಿಲ್ಲ. ಮತ್ ಕೇಳಕ್ ಮುಂದ್ಯಾ? ಹೇಳ್ತೇನೆ ನೋಡಿ ನಿಮ್ಮ ಅವ್ಗ. ಏ ಅಣ್ಣ, ನಾನು ನಿನ್ ಕೇಳಿಲ್ಲ, ಸುಮ್ಕರ ಅಣ್ಣ ಪ್ಲೀಸ್. ನಾನು ನಂಬಿಕೆ ಇಟ್ಟಿಲ್ಲ. ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಮುಟ್ಟಿಸ್ತೇನೆ ನಿಮ್ಗೆ. ನೋಡ್ಸಿರ್ಲಿಂಗ ನಮ್ಗಿನ ಬೇರೆ ವ್ಯವಹಾರ ಅದು. ಏನ್ರ ಒತ್ತಿ ಇಡ್ರೆ ರೊಕ್ಕ ವ್ಯಾಸ. ಕೇಳಕ್ಕೆ ಏನಾಯ್ತು, ನನ್ನ ಕಡೆ ಇರೋದಾದ ಒಂದು ಮನಿ. ಅದೇ ಮೊನ್ನೆ ಸಂಕ್ರಾಂತ ಕಡೆ ಸಾಲ ಇಸ್ಕೊಂಡಿದ್ದೆ, ಅವನ ಕಡೆ ಇತ್ತು. ಹೌದಾ? ಮತ್ತೆ ಈಗ ಎದಕ್ ಬೇಕಾಗ ರೊಕ್ಕ? ಅಣ್ಣ ನಿನ್ನೆ ಇಸ್ಪೇಟ್ನಾಗ ಹುಬ್ಬಳ್ಳಿ ಹುಡುಗರು ಕೂಟ 10,000 ರೂಪಾಯಿ ಸೋತಾನ ಅಣ್ಣ. ಇವತ್ತ ಮತ್ತೆ ಆಡಾಕ್ ಬಂದಾರಂತ. ಇವತ್ತ ಆಟ ಪಕ್ಕ ನಂದೈತೆ ಅಣ್ಣ. ನಿನಗೆ ಬೇಕಾದ್ರೆ 1,000 ರೂಪಾಯಿ ಎಕ್ಸ್ಟ್ರಾ ಹಾಕ್ಕೊಡ್ತೇನೆ. ಹೆಚ್ಚಿನ ಮಾಡ್ತೀನಿ.
ಮೊದ್ಲು ಕೊಟ್ಟು ಸಾಕು. ಆಮೇಲೆ ಇದನ್ನ ನಾಳೆ ಎಷ್ಟೊತ್ತಿಗೆ ತಂದು ಕೊಡ್ಬೇಕು. ಏನ್ ಹೇಳಿದ್ನಿ? ಕೆಲಸ ಐತೆ ನಾ ಬರ್ತೇನೆ. ನೀವು ಬಾರ್ ಸೇರಪ್ಪ ನಾವು. ಇಸ್ಪೇಟ್ನಾಗ ಹೋಗ್ಯಾರ ಕಳಿಸ್ತಾನೆ, ಲಕ್ಷ ದಿವಸ ಹಾಗೆ ಹಾಕ್ತೇನೆ. ಏನ್ ಇರ್ತಾನೋ ಇಲ್ಲೋ ಯಾವ ಮನೆಗೆ ಇರ್ತಾನೋ ರೊಕ್ಕ ಕೊಟ್ಟಿಲ್ಲ. ಸಿರ್ಲಿಂಗ ಸಿರ್ಲಿಂಗ ಶಾಲಕ ಯಾರಾದ್ರೂ ನೋಡ. ಶಾಲಕ ಸಿರ್ಲಿಂಗಲ್ಲವೇ? ಸಾಲ ಮಾಡೇನ್ರಿ. ಹೋದ್ವಾರ ನನ್ನ ಹತ್ತಲ್ಲಿ 3,000 ರೂಪಾಯಿ ಇಸ್ಕೊಂಡು ಹೋಗ್ಯಾನ. ಸುದ್ದಿನೇ ಇಲ್ಲ. ನಿನ್ನೆ ಇವನ ಹತ್ತಲ್ಲಿ ಬಂದ ಮುಂಜಾನೆ ಕೊಡ್ತೇನೆ ಅಂತ ಹೇಳಿ 2,000 ರೂಪಾಯಿ ಇಸ್ಕೊಂಡು ಹೋಗ್ಯಾನ. ಪತ್ತೇನೇ ಇಲ್ಲ. ಕಾಲ ಮುರಿತಿ ಮತ್ತ ಒಂದ ಹಿಂದಾಗಡೆ ನೀ ಏನು ಅಡಬಾರ್ದಂತಂದು ಈಗ ಹೇಳುವ ಬಂದವ್ ನಿನಗ. ನಮ್ದ 2,000 ಕೊಡ್ಬೇಕಮ್ಮ, ಇವಂದ 3,000 ಕೊಡ್ಬೇಕ. ಒಟ್ಟ 5,000 ನಮ್ಮ ಕೈಯ ಸಿಗ್ಲ ಐತವ. ನಮ್ಗೇನ್ ರೊಕ್ಕ ಹರಬೇ ಬಂದಿರ್ತ ಅನ್ಕೋಣ ನಾವ ಸಿಗ್ಲವ ಮಾಡ್ತಾನ. ನಿಮ್ ಕೈ ಮುಗಿತ ನಾನು ಮಾಡಿ ಏನು ಮಾಡಕ್ ಹೋಗ್ಬೇಡ್ರಿಪ್ಪ. ಇದನ್ನ ತಗೋ. ಇದ್ರಾಗ ಎಷ್ಟು ರೊಕ್ಕ ಬಿಡ್ತಾನೋ ಮುಡ್ಕೊಡಿ. ನನ್ ಮಗ ಇನ್ನೂ ಎಷ್ಟು ಕೊಡೋದಿಲ್ಲ ನಿಮ್ಗೆ ಕೊಡ್ತೇನೆ. ನನ್ ಮಗ ಏನು ಮಾಡಕ್ ಹೋಗ್ಬೇಡ್ರಪ್ಪ. ನಿಮ್ ಕೈ ಮುಗಿತೇನ, ನಿಮ್ ಕಾಲ್ ಮುಗಿದಪ್ಪ. ಅಷ್ಟು ರೊಕ್ಕ ಮುಟ್ಟುದಿಲ್ವಾ? ಶರಕ ಹಿಂಗ ಮಾಡಿ ನಿನ್ ಮಗ ಊ ತುಂಬಾ ಸಾಲ ಮಾಡ್ಯಾನ. ಎಷ್ಟಂತ ಹರಿತಿ ಶ್ರೀಕಾಂತ ಮಂಜು, ನನ್ ಭರೋಸೆ ಐತಿಲ್ಲ. ಉಳಿದ ರೊಕ್ಕ ನಾ ಕೊಡ್ತೇನೆ. ಈಗ ಮನಿಗ್ ಹೋರಿ. ಹನುಮಂತನ ಏನ್ ನಂಬಿಕೆ ಮೇಲೆ ನೋಡು. ಮತ್ ನನ್ ಜವಾಬ್ದಾರಿ ಐತಿ, ಮನಿಗ್ ಹೋರಿ. ಅವ್ವ ಅವ್ವ ಜ್ವರ ಬಂದವು ನನ್ ಮಗನ. ನೀರ್ ಕುಡಿತೀಯಾ? ನೀರ್ ಕುಡಿತೀಯಪ್ಪ? ನೀರ್ ತಗೊಂಡ್ಬಿಡ್ತೀನಿ ಇದು. ಅವನೇನ ರೊಕ್ಕ ಬಂದಿಲ್ಲ. ನೋಡ ಮಕ್ಕಳು ಕುಡಿದ ತಳೆಲ್ಲ ಕೂದ್ಬಿದ್ದಾವ. ಸಾಲಕ್ಕ ಗುಡ್ಗ ತಿಂದು ಗಂಟೊಳಗೆ ಕ್ಯಾನ್ಸರ್ ಆಗಿದೆ. ಆಪರೇಷನ್ ಮಾಡಿದ್ರು ಅವಾಗ ಚಿತ್ರಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅವ್ನಿಗೆ.
ತೊಗೊಂಬೈದೆ ಇಷ್ಟ ಔಷಧ ಜಲ್ದಿ ತೊಗೊಂಡ್ ಬರ್ಮ ಸಾಹೇಬ್ರ ಇದನ್ನ ತರಕ ಎಷ್ಟು ರೊಕ್ಕ ಹಾಕವ್ರಿ? ಸುಮಾರು 2,000 ರೂಪಾಯಿ ಆಗತ್ತಮ್ಮ. ಇನ್ನೂ ಅವ್ಗೆ ಆಪರೇಷನ್ ಮಾಡಕ್ 10,000 ರೂಪಾಯಿ ಬೇಕಾಗ್ತದೆ. ಆಮೇಲೆ ಅದು 10,000 ರೂಪಾಯಿ ಒಂದು 2,000 ರೂಪಾಯಿ ಔಷಧ ಆಗ್ತದೆ, ತೊಗೊಂಬರ್ರಿ. ಹೆಚ್ಚಿನ ಔಷಧ ನಾವು ಕೊಡ್ತೇವೆ, ಅದನ್ನ ಬಿಲ್ ಒಳಗೆ ನಾವು ಕರೆಕ್ಟ್ ಮಾಡ್ಕೊತೇವೆ. ಆಮೇಲೆ ಆಪರೇಷನ್ ಮಾಡಿದ್ರೆ ಒಂದು ಚೇಂಜಸ್ಕೊಳ್ಳೋ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಬೇಕಮ್ಮ. ಕಾಕ ನನ್ನ ಮಗನ ದವಾಖಾನೆಗಿಟ್ಟೇನೆ 10,000 ರೂಪಾಯಿ ಬೇಕಾಗಿದ್ದಾವ, ಸಹಾಯ ಮಾಡೋಕಕ್ಕ. ಮಾಡಿಬಿಟ್ಟೇನೆ. ಇಲ್ಲಿ ಬೇಗ ನನ್ನ ಕಡೆ 10 ರೂಪಾಯಿ ಇಲ್ಲ ಒಳಗ. ನಾನು ಪ್ಯಾಟಿಗೆ ಅವಾಗೆಲ್ಲ ಹತ್ತಿ ಇಲ್ಲಿ ಇಟ್ಕೊಂತೇನೆ ಬಗಲಾಗ. ಈಗ ಕೊಡ್ತೀನಿ ನನಗೆ 1 ರೂಪಾಯಿ ಇಲ್ಲ ಇಲ್ಲವ ನನ್ನ ಕಡೆ. ಯಾರಿಗಿಲ್ರಿ ಇಲ್ಲ ಅನ್ನೋದನ್ನ. ನಮ್ಮ ಮಗನ ದವಾಖಾನೆಗಿಟ್ಟೇನೆ 10,000 ರೂಪಾಯಿ ಬೇಕಾಗಿದ್ದಾವ. ಅಯ್ಯೋ ಯಾಕೆ ಹಲೋ ಡಾಕ್ಟರ್. ಹಾಯ್. ಹೇಗೆ ಪೇಷಂಟ್ ಫುಲ್ ಸೀರಿಯಸ್ ಆಗಿದೆ. ಓ ಹೌದಾ, ಏನಾಯ್ತು? ನನಗೆ ಆಗ್ಲಿಪ್ಪ. ಶ್ರೀಕಾಂತ ನಮ್ಮ ದವಾಖಾನೆಗಿಟ್ಟೇನೆ ಒಂದು 5,000 ರೂಪಾಯಿ ಸಹಾಯ ಮಾಡೋಕ್ಕ. ಈ ಸಂಜೆ ಮುಂದೆ ರೋಗ್ತಿದ್ದವ್ರು ಬೇಡ ಎಲ್ಲ ಬ್ಯಾಂಕಿಗೆ ತುಂಬಿಟ್ಟು ನಾನು ಯಾಕವ ಎದೆ ಕಳ್ಕೊಂತ ಹೊಂಟಿ ಇಷ್ಟ ಅವಸರವಾಗಿ? ದವಾಖಾನೆಗೆ ಹಾಕೇನಪ್ಪ. ದವಾಖಾನೆಗೆ ಯಾರ ಕಡೆ ಕೇಳಿದ್ರು 1 ಪೈಸಾ ಒಂಡ್ವಲ್ತ. ಅದೇನೋ ಆಪರೇಷನ್ ಮಾಡ್ತಾರಂತ 10,000 ರೂಪಾಯಿ ಬೇಕಂತ. ಏನ್ ಮಾಡ್ಲಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ? ಡಾಕ್ಟರ್ ನನಗೆ ಪರಿಚಯ ಇದ್ದವದಾನ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ರ ಫೋನ್ ಪೇಕ ನಾನು ರೊಕ್ಕ ಹಾಕ್ತೀನಿ ಅವ್ರ ಅಕೌಂಟಿಗೆ. ಚಿಂತೆ ಮಾಡಬೇಡ. ನಾನು ಅವ್ರಿಗೆ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿ ನಾ ಅವ್ರಿಗೆ ಸರಿ ಮಾಡಿ ಹೇಳ್ತೀನಿ. ನೀನು ಹೋಗಿ ದವಾಖಾನಿಗಿರ. ಏಮಲ್ಲಣ್ಣ ಬಾರೋಲ್ಯ. ಶರಾಬ್ಕಿನ ಮಗ್ಗ ಏನೋ ತೊಂದರೆ ಆಗೈತಂತ. ನಾನು ಡಾಕ್ಟರ್ ಜೋಡಿ ಫೋನ್ಯಾಗ ಮಾತಾಡ್ತೇನೆ, ರೊಕ್ಕನೂ ಹಾಕ್ತೇನೆ. ಶರಾಬ್ಕಿನ ಸರಿದ ಕರ್ಕೊಂಡ ದವಾಖಾನಿಗೆ ಹೋಗಿ ಸರ್ಗೆ ಹೇಳ ನಾನು ಧಾರವಾಡಕ್ಕೆ ಹೋಗುದೈತಿ. ನಾನು ಹೋಗಿ ಹಂಗ ಹನುಮಂತನ ಕರ್ಕೊಂಡ ಸೀದಾ ನಾನು ದವಾಖಾನೆ ಬರ್ತೀನಿ. ಅಲ್ಲಿ ಮಠ ನೀವು ಹೋಗಿ ಅದನ್ನ ಮುಗಿಸ್. ಶರಾಬ್ ಕುಂಜೋಡಿ ಹುಷಾರಾಗಿ ಕರ್ಕೊಂಡು ಹೋಗ್ರಿ, ನಾನು ಮಾತಾಡಿರ್ತೇನೆ ಡಾಕ್ಟರ್. ಬರ್ರಿ ಡಾಕ್ಟರ್ ಫುಲ್ ಸೀರಿಯಸ್ ಆಗಿದೆ. ಕೆಮ್ಸಿಗೆ ಚಿಕ್ಕ ಮಾಡಬಾರ್ದು.
ಅಮ್ಮ ಅಮ್ಮ ಯವ್ವ, ನಿನಗೆ ನನ್ನ ಮ್ಯಾಲ ಅದಷ್ಟು ಮಮಕಾರಣ ಯವ್ವ. ನಾನಿನ್ನ ಗರ್ಭದಾಗ ಬೆಳೆಯತ್ತೇನಂತ ಗೊತ್ತಾದ ಕೂಡಲೇ ಅದಷ್ಟು ಖುಷಿ ಪಟ್ಟೆ. 9 ತಿಂಗಳು ಹೊಟ್ಟೆಯಾಗಿಟ್ಕೊಂಡು ನನಗೆ ಜನ್ಮ ಕೊಡುವಾಗ ಅದಷ್ಟು ಕಷ್ಟಪಟ್ಟೆ. ಬೆಳೆಯುವಾಗ ನಾ ಏನು ಕೇಳಿದ್ರು ಮಗ ಅಂತ ಇಲ್ಲ ಅನ್ನದಂಗೆ ತಂದು ಕೊಟ್ಟೆ. ಆದ್ರೆ ನಾನು ನಿನಗೇನು ಕೊಟ್ಟೆ ಯವ್ವ? ನಿನ್ನ ಎದಿ ಹಾಲಿನ ಋಣ ನಾ ಹೆಂಗೆ ತೀರಿಸ್ಲೆ ಯವ್ವ? ನಾ ಹಾಲುಂಡಿ ಎದಿಗಾದ ನೋವನ ಹೆಂಗೆ ಮರೆಸ್ಲೆ ನನ್ನವ್ವ? ನಿನ್ನ ಮಗ ಅಂತ ನಾ ಹೇಳಾಕ ಯೋಗ್ಯ ಇಲ್ಲ. ನನ್ನಂತ ಕೆಟ್ಟ ಮಗಗೆ ಜನ್ಮ ಕೊಟ್ಟು ನೀ ಸುಖ ಕಾಣಲಿಲ್ಲ. ನಿನಗೆ ನಾ ಕೊಟ್ಟ ನೋವು ಯಾವ ತಾಯಿಗೂ ಬೇಡ. ನನ್ನ ಸಾವಿಗೆ ನೀ ಕಣ್ಣೀರು ಹಾಕಬೇಡ. ಮುಂದಿನ ಜನ್ಮ ಅಂತ ನನಗೊಂದಿದ್ರ ನಿನ್ನ ಕಾಲಿನ ಚಪ್ಪಲ್ಲಾಗಿ ನಿನ್ನ ಋಣ ತೀರಿಸ್ತಾನೆ. ಕ್ಷಮಿಸ್ಬಿಡ ಅವ್ವ, ನನ್ನವ್ವ, ನನ್ನ ಮಮಕಾರದ ಹಡೆದವ್ವ.